ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತ್ರಿಯಾಂಬಿಕಾ ಯೂಟ್ಯೂಬ್ ಚಾನಲ್. ಟೀ ಪಾತ್ರೆ ನೆನೆಸ್ಬೇಕು. ನಿನ್ನೆ ಟೀ ಪಾತ್ರೆ ತೊಳ್ದಿಲ್ಲ, ನೀರು ಹಾಕ್ಬಿಟ್ಟು ನೆನ್ಕೊಂಡ್ಬಿಡುತ್ತಲ್ಲ, ಆಮೇಲೆ ತೊಳ್ಕೊಬೋದು ಅಂತ. ನೆಕ್ಸ್ಟ್ ಏನು ಕೆಲಸ ಗೊತ್ತಾ, ಕಸ ತುಂಬ್ಕೋಬೇಕು. ಯಾಕಂದರೆ ತುಂಬಿಸಿಟ್ಬಿಟ್ರೆ ಗಾಡಿ ಬಂದಾಗ ಬೇಗ ತೊಗೊಂಡೋಗಿ ಹಾಕ್ಬೋದು. ಹಾಗಾಗಿ ಇವತ್ತು ತುಂಬ ಕೆಲಸ ಇದೆ. ನೆಕ್ಸ್ಟ್ ನೋಡಿ, ಇದನ್ನು ತುಂಬಿಕೊಂಡು ಗುಡಿಸ್ಕೊಂಡೆ ಹೋಗೋಣ ಅಂದ್ಕೊಂಡು ಕಸ ಗುಡಿಸ್ಬಿಟ್ಟು ತೊಗೊಂಬಂದ್ರೆ ಆಯ್ತಂತ ಫಸ್ಟ್ ಗುಡಿಸ್ಕೊಂಡ್ಬಿಡ್ತೀನಿ. ಕೆಲಸ ಮುಗಿಸ್ಕೋಬೇಕಂದ್ರೆ ಸೂರ್ಯ ಅಲ್ಲೇ ಮೇಲ್ಗಡೆ ಬಂದು ಹಾಯ್ ಹೇಳ್ತಾ ಇದ್ದಾನೆ. ಅವ್ರನ್ನೆಲ್ಲ ಹಿಡಿಯೋಕ್ಕಾಗಲ್ಲಲ್ವ. ಬಂದಿದ್ದಾರೆ ನೋಡಿ, ಇಷ್ಟು ಸಿಪ್ಪೆ ಬಂದಿದೆ. ಹಾಗೆ ಪಾತ್ರೆನೂ ತೊಳೆದೆ ಹಾಲು ತೊಗೊಂಬ. ಇವತ್ತು ಗೈಸ್ ನಿದ್ದೆನೇ ಹೋಗಿಲ್ಲ, ಗೈಸ್ ಬೇಗ ಎದ್ದಿದ್ದೀನಲ್ಲ, ಸ್ವಲ್ಪ ಬರೋದು ಲೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಎದ್ರೇ ಕೆಲಸ ಆಗೋದು. ಆಮೇಲೆ ಅಷ್ಟೊಂದು ಸುಸ್ತು ಅನ್ಸಲ್ಲ ಬೇಗ ಎದ್ದರೆ. ಲೇಟಾಗಿ ಎದ್ದರೆ ಹೇಳೋಕ್ಕೆ ಆಗಲ್ಲ. ಎಚ್ಚರ ಆಯಿತು ಹಾಗೆ ಎದ್ಬಿಟ್ಟೆ, ಮತ್ತೆ ಮಲಗಿದ್ರೆ ಕೆಲಸ ಆಗಲ್ಲ ಅಂತ. ಎಂತ ಮಾಡೋಂಗಿಲ್ಲ, ಹೋಗೋದ್ರೊಳಗೆ ಬೇಗ ಎಲ್ಲದೂ ಆಗಬೇಕು ಕೆಲಸ. 1-2 ಗಂಟೆ ಹಂಗೆ ಹೋದರೆ ಮತ್ತೆ ಬರೋದೇ ನೈಟ್ ಆಗುತ್ತೆ. ಅಷ್ಟರೊಳಗೆ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಅವ್ರು ಎದ್ದಿದ್ರೆ ಟೀ ಮಾಡೋಣ ಅಂದ್ಕೊಂಡೆ, ಮತ್ತೆ ಈಗ ಮಾಡಿದರೆ ಒಬ್ಬಳೇ ಕುಡಿಬೇಕಲ್ವ. ಹಾಗಾಗಿ ಕೆಲಸ ಇದೆಯಲ್ಲ, ಕೆಲಸ ಇಲ್ಲಾಂದರೆ ಫಸ್ಟ್ ಟೀನೇ ಮಾಡ್ಕೊಂಡು ಕುಡಿತಾ ಇದ್ದೆ. ಪಾತ್ರೆ ತೊಗೊಂಡು ಹಾಲು ತೊಗೊಂಬಂದ್ರೆ ಆಯ್ತು ಅಂತ ತೊಳೆದ್ಬಿಟ್ಟು ಹೋಗೋಣ. ಸ್ವಲ್ಪ ಸಣ್ಣ ತಲೆನೋವು, ಯಾಕಂದರೆ ನಿನ್ನೆ ಕೂದಲೇ ಒಣಸ್ಕೊಂಡಿರಲಿಲ್ಲ. ಹಾಗೆ ಜಡೆ ಕಟ್ಕೊಂಡು ಹೋಗಿದ್ದೀನಿ. ಒಣಸೋಕ್ಕೆ ಟೈಮ್ ಸಿಕ್ಕರಲ್ವ, ಒಣಸೋದು ಟೈಮೇ ಸಿಗಲಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಲ್ವ, ಹಸಿದು ಹಾಗೆ ಬಾಚ್ಕೊಂಡು ಹಂಗೆ ಹೋಗಿದ್ದು. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನೋಡಿ, ಟೀ ಪುಡಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಚೆನ್ನಾಗಿ ಕುದ್ಕೊಳುತ್ತಲ್ವ, ಬಂದು ಹಾಲು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಟೀ ಕುಡಿಬೋದು ಅಂತ ಡಿಕಾಕ್ಷನ್ ಮಾಡ್ಕೊಂಬಿಡೋಣ. ಇರಲಿ. ನಾವು ನೋಡಿ, ನಿನ್ನೆ ಬಿಸ್ಕೆಟ್ ತೊಗೊಂಬಂದಿದ್ದೀನಿ, ತಿಂದೇ ಇಲ್ಲ. ಈಗೆಂಥ ಬಿಸ್ಕೆಟ್ ಏನು ತೊಗೊಂಬರೋದು ಬೇಡ, ಹಂಗಾದರೆ ಇದೆಯಲ್ವ, ಮತ್ತೆಂಥದಕ್ಕೆ ತೊಗೊಂಬರೋದು. ಪಾತ್ರೆನೂ ಆಯಿತು. ಸ್ವಲ್ಪ ಬೇಗ ಎದ್ದರೆ ನೋಡಿ ಎಷ್ಟು ಕೆಲಸ ಆಗುತ್ತೆ. ಸೂರ್ಯದೇವನು ಮಿಂಚ್ತಾ ಇದ್ದಾರೆ. ಫುಲ್ ಮೇಲ್ಗಡೆ ಬಂದುಬಿಟ್ಟಲೆ. ಸ್ಕೂಲ್ಗೆ ಹೋಗಿ ಬರೋಣ ಬನ್ನಿ. 6 ಮೊಟ್ಟೆ ಕೊಡಿ, ಅಲ್ಲ 8 ಕೊಟ್ಟು ಬಿಡಿ. ನೋಡಿ, ಚೆನ್ನಾಗಿರೋ ಸ್ವೀಟೆಲ್ಲ ಇಡ್ತಾರೆ ನಮ್ಮಣ್ಣ, ಬಂದು ತಗೊಳ್ಳಿ. 7 ಇದೆಯಾ? ಹಾಂ, ಕೊಡಿ. ಏನು ಗೊತ್ತಿಲ್ಲ. ಸೋಪ್ ಕೊಡಿ ಒಂದು ಸರ್ಫ್ ಎಕ್ಸೆಲ್. ಹಾಗೆ ರೊಟ್ಟಿ ಮಾಡೋಣ ಅಂತ ಮೊಟ್ಟೆ ತೊಗೊಂಬಂದಿದ್ದೀನಿ. ಎಗ್ ಬುರ್ಜಿ ಮಾಡಿಬಿಡೋಣ. ಒಂದು ಸರ್ಫ್ ಎಕ್ಸೆಲ್ ಸೋಪ್ ತೊಗೊಂಡಿದ್ದೀನಿ. ನಿನ್ನೆ ಹೋಟೆಲ್ ತೊಳೆದು 20 ರೂಪಾಯಿ ಸೋಪ್ ಖಾಲಿಯಾಗಿದೆ.
ನೆಕ್ಸ್ಟ್ ಎಂತ ಗೊತ್ತಾ, ಎಲ್ಲ ನೀಟಾಗಿ ಕ್ಯಾಚ್ ಮಾಡಿ ತೋರಿಸ್ಬೇಕಂದ್ರೆ ಇದಿಲ್ಲಲ್ವ ನನ್ನ ಹತ್ರ. ನೋಡಿ, ಕಟ್ ಮಾಡಿ ಇಟ್ಕೊಂಡು ಈ ಥರ ಉಯ್ಯೋದು ತೋರಿಸ್ತಾ ಇದ್ದೀನಿ. ಯಾಕಂದರೆ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರ್ತೀನಲ್ವ, ಹಾಗಾಗಿ ಸ್ಟ್ಯಾಂಡ್ಗಳೆಲ್ಲ ಇದ್ದರೆ ಇಟ್ಕೊಂಡು ನೀಟಾಗಿ ತೋರಿಸ್ಬೋದು. ಇಷ್ಟೇ ನೋಡಿ ಟೀ ಮಾಡೋದು. ಇಷ್ಟು ಮಾಡ್ಕೊಂಡು ಕುಡಿಯೋದು. ಪೃಥ್ವಿ ಇನ್ನೂ ಟೈಮ್ ಇದೆಲ್ಲ ಮಲಗಲಿ ಅಂದು ಫ್ಲಾಸ್ಕಿಗೆ ಹಾಕಿದೆ ಟೀನ. ಎದ್ದ ತಕ್ಷಣ ಹಾಕ್ಕೊಡ್ಬೋದಲ್ವ. ಬನ್ನಿ ನಾವು ಟೀ ಕುಡ್ಕೊಂಬಿಡೋಣ. ಕಸದ ಗಾಡಿ ಸೌಂಡ್ ಕೇಳಿಸ್ತಿದೆ, ಅಷ್ಟರೊಳಗೆ ನಾನು ಟೀ ಕುಡಿಬೇಕೀಗ. ಇಲ್ಲಾಂದರೆ ಕುಡಿದಲ್ಲೇ ಹಾಗೆ ಹೋಗ್ಬೇಕಾಗುತ್ತೆ ಕಸ ಹಾಕೋದಕ್ಕೆ. ಬನ್ನಿ, ಯಾರ್ಯಾರೆಲ್ಲ ಟೀ ಆಗಿಲ್ಲ ಟೀ ಕುಡಿಯೋಣ. ಟೀ ಕುಡ್ದಾದ್ಮೇಲೆ ಕೆಲಸ ತುಂಬ ಇದೆ. ಕೆಲಸ ಬೇಗ ಮುಗಿದ್ರೆ ಸ್ವಲ್ಪ ಬಟ್ಟೆ ಇದೆ, ಬಟ್ಟೆ ತೊಳೆಯಂತ ಸೋಪ್ ತಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ಗಡಿಯಾರದ ಮುಳ್ಳು ನಮ್ಮ ಕೈಯಲ್ಲಲ್ವ, ಹಾಗಾಗಿ ಟೀ ಆಯಿತಾ ಎಲ್ರದ್ದು? ನಾನು ಸ್ವಲ್ಪ ಇವತ್ತು ಕೆಲಸ ಮುಗಿಸ್ಕೊಂಡು ಟೀ ಕುಡಿತಾ ಇದ್ದೀನಿ. ಇವ್ರು ಹೇಳ್ತಾರೆ ಅಂತ ನಾನು ಬೇಗ ಹೋಗಲಿಲ್ಲ, ಆದರೆ ಇವ್ರು ಹೇಳಲಿಲ್ಲಲ್ವಾ, ಹೇಳ್ಸೋದೇನು ಬೇಡ, ಇನ್ನೂ ಟೈಮ್ ಇದೆಯಲ್ಲ, ತುಂಬ ಟೈಮ್ ಇದೆ. ಮಲಗಲಿ ಪಾಪ, ಸುಸ್ತಾಗಿರ್ತಾರಲ್ವ ಅವರು, ಹಾಗಾಗಿ ನೆನೆಸ್ಕೊಂಡಿದ್ದೀನಿ ರೈಸಿಗೆ. ನೆನಿಲ್ಲ, ಅದು ಆಮೇಲೆ ಮಾಡ್ತೀನಿ ನಾನು. ಸ್ವಲ್ಪ ಕುಕ್ಕರಲ್ಲಾದರೆ ನೆನೆಸಲ್ಲ, ಪಾತ್ರೆಯಲ್ಲಿ ಇಟ್ಕೊಂಡ್ರೆ ನೆನೆಸ್ಕೊತೀನಿ. ನೆಕ್ಸ್ಟು ಬಿಸಿ ಇಟ್ಟು ರೊಟ್ಟಿ ಮಾಡೋಣ ಅಂತ ಇವತ್ತು ಬಿಸಿ ಹಿಟ್ಟು ಮಾಡ್ಕೊಳಕ್ಕೆ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಅದು ಬಿಸಿ ಆಗೋದ್ರೊಳಗಡೆ ಹಿಟ್ಟು ಜರಡಿ ಆಡ್ಕೊಂಬಿಡೋಣ. ಬಿಸಿ ಹಿಟ್ಟು ಮಾಡ್ಕೊತೀನಿ. ಎಲ್ಲರೂ ಹೇಗೆ ಮಾಡ್ಕೊತೀರೋ ಗೊತ್ತಿಲ್ಲ. ಸಿಟ್ಟಾಯಿತು. ಪೃಥ್ವಿನೂ ಎದ್ರು. ಇಂದ ಕೂಗ್ತಾ ಇದೆ ಕಸದ ಗಾಡಿ. ಯಾವ್ಯಾವ ರೋಡಲ್ಲಿ ಕೂಗುತ್ತೋ ಗೊತ್ತಿಲ್ಲ. ಬನ್ನಿ ನೋಡೋಣ ನಮ್ಮ ರೋಡಲ್ಲಿ ಏನಾದರೂ ಬರ್ತಾ ಇದೆಯಾ ಅಂತ. ನಮ್ಮ ರೋಡಲ್ಲೇ ಬರ್ತಿದೆಯಪ್ಪ, ಹಾಕೋಣ ಬನ್ನಿ. ಬುರ್ಜಿಗೆ ತರಕಾರಿ ಎಲ್ಲ ಕಟ್ಟಿಂಗ್ ಆಯಿತು. 8 ಕೇಳಿದೆ ಅಣ್ಣನ, 7 ಅಮ್ಮ ಇರೋದಂತ 7 ಕೊಟ್ಟಿದ್ದಾರೆ. 2 ಟೈಮಿಗೆ ಬೇಕಲ್ವ, ಹಾಗಾಗಿ ಜಾಸ್ತಿ ಕೇಳಿದೆ. ಏನು ಮಾಡೋದು, ಅಷ್ಟೆಲ್ಲಿ ಬರೋದು. ಬನ್ನಿ ಬುರ್ಜಿ ರೆಡಿ ಮಾಡ್ಕೊಂಡು ಹಾಕ್ತೀನಿ. ನೋಡಿ, ನಾನು ಈರುಳ್ಳಿ ಜಾಸ್ತಿನೇ ಇರಬೇಕು, ಮೊಟ್ಟೆ ಜೊತೆ ಚೆನ್ನಾಗಿರುತ್ತೆ. ಮೊಟ್ಟೆಲಿ ತುಂಬ ಥರ ಮಾಡ್ಕೋಬೋದು. ಬೀನ್ಸ್ ಎಗ್ಗು ಕರಿ ನಾನು ತುಂಬ ಮಾಡ್ತೀನಿ. ಅಂದರೆ ಎಲ್ಲದೂ ಇರಲೇಬೇಕಂತ ಏನಿಲ್ಲ, ಏನಿದೆ ಅದರಲ್ಲೇ ಮಾಡ್ಕೊಂಬಿಡ್ತೀನಿ. ಈಗ ಕೊತ್ತಂಬರಿ ಎತ್ತಿಟ್ಟಿಲ್ಲ ನಿನ್ನೆ, ಯಾಕೋ ಬೆಳಗ್ಗೆಯಿಂದ ಇಲ್ಲಿ ಬಂದಿಲ್ಲ, ತೊಗೊಂಡಿಲ್ಲ, ಹಾಗೆ ಮಾಡ್ತೀನಿ. ಈಗ ನಮ್ಮ ಪೃಥ್ವಿ ತೊಗೊಂಡು ಬರೋದ್ರೊಳಗಡೆ ನಂದು ಅಡುಗೆನೇ ಆಗೋಗುತ್ತೆ ಅನಿಸುತ್ತೆ. ರೊಟ್ಟಿ ಮಾಡಬೇಕಲ್ವ, ಹಾಗಾಗಿ ರೊಟ್ಟಿ ಲೇಟಾಗಿ ಕುತ್ಕೊಂಡ್ರೆ ಬೇರೆ ಕೆಲಸ ಎಲ್ಲ ಆಗಲ್ಲಲ್ವ. ಇದು ಈ ಥರ ಇರೋದು ನೋಡಿ. ನೆಕ್ಸ್ಟ್ ಹೇಗೆ ಫ್ರೈ ಆಗಿರುತ್ತೆ ಅಂತ ಫುಲ್ಲು ಡೀಪ್ ಫ್ರೈ ಮಾಡ್ಕೊತೀನಿ ನಾನು, ಫುಲ್ ಗೋಲ್ಡನ್ ಕಲರ್ ಬರೋವರೆಗೂ. ಟೇಸ್ಟ್ ಆಗಿಬಿಟ್ಟಿದೆ. ಫುಲ್ ಫ್ರೈ ಆಯ್ತಲ್ವ, ಇನ್ನು ಮೊಟ್ಟೆ ಹಾಕೋದೆ. ಮೊಟ್ಟೆ ಹಾಕ್ಬಿಟ್ಟು ಮೇಲ್ಗಡೆ ಎಲ್ಲ ಹಾಕ್ಕೊತೀನಿ ನಾನು, ಯಾಕಂದರೆ ಮೊಟ್ಟೆಗೂ ಹತ್ತುತ್ತಲ್ವ ಉಪ್ಪು. ಏನು ಹಾಕ್ತೀನಿ ಅದೆಲ್ಲ ಮಸಾಲೆ. ಇದು ಇಷ್ಟಕ್ಕೆ ಮೊಟ್ಟೆ ಹೊಡೆದಾಕೊಂಡು ಫ್ರೈ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಮಸಾಲೆ ಬಜ್ಜಿ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಮಸಾಲೆ. ರುಚಿಗೆ ತಕ್ಕಷ್ಟು ಸಾಲ್ಟ್, ನೆಕ್ಸ್ಟು ಸ್ವಲ್ಪ ವೈಟ್ ಪೆಪ್ಪರ್, ಸ್ವಲ್ಪ ಅರಿಶಿನ. ಖಾರ ಇದೆ ಅನಿಸುತ್ತೆ, ಅದಕ್ಕೆ ಚಿಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಇದ್ದರೆ ಚೆನ್ನಾಗಲ್ವ. ಸ್ವಲ್ಪ ಗರಂ ಮಸಾಲ ಸ್ವಲ್ಪನೇ ಹಾಕ್ತೀನಿ. ಮಸಾಲ ಸ್ವಲ್ಪ ಕಮ್ಮಿನೇ, ಆಮೇಲೆ ಬರೀ ಅದೇ ಆಗಿಬಿಡುತ್ತಲ್ಲ. ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಧನ್ಯ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಾಡ್ಕೊಂಬಿಡೋಣ.
ಕೊತ್ತಂಬರಿ ಇದ್ದಿದ್ರೆ ಚೆನ್ನಾಗಾಗ್ತಿತ್ತು, ಇಲ್ಲ ಅಲ್ವಾ? ಹಾಗೆ ಮಾಡಿದ್ದೀನಿ. ರೊಟ್ಟಿ ಒಂದು ಮಾಡ್ಕೊಂಬಿಡೋಣ. ಹಿಟ್ಟು ಮಿಕ್ಸ್ ಮಾಡ್ಕೋಬೇಕಲ್ವಾ, ಇನ್ನು ಹಿಟ್ಟು ತಣ್ಣಗಾಗ್ಬಿಟ್ಟಿದೆ. ಬಿಸಿ ಇದ್ದಂಗೆ ಮಾಡ್ಕೋಬೇಕಿತ್ತು, ಅಷ್ಟು ಬೊಜ್ಜು ಮಾಡ್ಕೊಂಬಿಟ್ಟಲ್ವಾ, ಹಾಗಾಗಿ ಆಗಿದೆ ಅಲ್ವಾ, ನೆನ್ಕೊಳ್ಳುತ್ತೆ ಅಂತ. ಹಿಟ್ಟು ಹಾಗೆ ಜಡಿ ಹಾಡ್ಕೊಂಡಿದ್ದೆ, ಪೃಥ್ವಿ ಬಂದು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಇಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಲಟ್ಸಿ ಸುಟ್ಟುಬಿಟ್ರೆ ನಮ್ಮ ಪೃಥ್ವಿ ಪ್ಲೇಟಿಗೆ ಹಾಕಿ ಕೊಡೋದೇ. ಅವರು ನೆನ್ನೆನೇ ಹೇಳಿದರು ನನಗೆ ಬುರ್ಜಿ ಮಾಡಿ ರೊಟ್ಟಿ ಮಾಡಬೇಕಿತ್ತು ಅಂತ. ನೆನ್ನೆ ನೀವೇ ನೋಡಿದ್ರಲ್ವ, ಎಲ್ಲಿ ಟೈಮ್ ಸಾಕಾಯಿತು. ಹಾಗಾಗಿ ನಾಳೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ನೀವೇ ನೋಡ್ತೀರಲ್ವ, ರೊಟ್ಟಿ ಮಾಡೋಕ್ಕೆ ನಂಗೆ ಟೈಮ್ ಸಾಕಾಗೋದಿಲ್ಲ. ಹಾಗಾಗಿ ನಾನು ಡೈಲಿ ರೊಟ್ಟಿ ಮಾಡೋದಿಲ್ಲ. ಸ್ವಲ್ಪ ಹೀಗೆ ಯಾವಾಗಾದರೂ ಬೇಗ ಎದ್ದಾಗ ಅವತ್ತು ಇಟ್ಕೊತೀನಿ ರೊಟ್ಟಿ ಕೆಲಸನ. ನಮ್ಮೂರ ಸೈಡೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ನಮ್ಮಪ್ಪಜೋರ ಊರ ಸೈಡೆಲ್ಲ ಈಸಿ. ಯಾವ್ದಾರ ಒಂದು ರೈಸ್ ಸಾಂಬಾರು ಮಾಡಿಬಿಟ್ಟು ರಾಗಿ ಬಾಲ್ಸು ಮಾಡಿಬಿಟ್ರೆ ಅಷ್ಟೇ. ಆಮೇಲೆ ಎಸ್ಟೇಟಲ್ಲೆಲ್ಲ ತುಂಬ ಡಿಫ್ರೆಂಟ್ ರೀ, ಕಡುಬು ಅದೆಲ್ಲ ನಂಗೆ ಆ ಥರ ತುಂಬ ಇಷ್ಟ. ಹಲಸಿನ ಕಡುಬು, ಆಮೇಲೆ ಅಕ್ಕಿ ಕಡುಬು, ನೀರು ದೋಸೆ ಅದೆಲ್ಲ ಇಷ್ಟ ನನಗೆ. ಬಟ್ ಇಲ್ಲಿ ಮಾಡ್ಬೇಕಂದ್ರೆ ಆಮೇಲೆ ಒತ್ತ ಸಾವಿಗೆ ಬರುತ್ತಲ್ವ, ಸಾವಿಗೆ ಇಡ್ಲಿ ಅದೆಲ್ಲ ತುಂಬ ಇಷ್ಟ. ಅಂದರೆ ಅದೆಲ್ಲ ಇಲ್ಲಿ ಮಾಡ್ಕೊತ ಕುತ್ಕೊಂಡ್ರೆ ಬೆಳಿಗ್ಗೆ ತಿಂಡಿ ಮಾಡಬೇಕಾಗುತ್ತೆ, ಮತ್ತು ಮಧ್ಯಾಹ್ನ ಅಡುಗೆ ಎಂತ ಮಾಡೋದು. ಈಗ 2 ಟೈಮ್ಗೂ ಸೇರಿಸಿ ಮಾಡ್ಕೊಂಡ್ಬಿಡ್ತೀನಲ್ವ, ಹಾಗಾಗಿ ನೈಟ್ ತಿನ್ನೋಕ್ಕಾಗಲಿಲ್ಲ ಅಂದರೆ ಅಲ್ಲೇ ಏನಾದರೂ ತಿನ್ಕೊತೀವಿ. ಇಲ್ಲ ಇದೇ ಸ್ವಲ್ಪ ಇದ್ದರೆ ತಿನ್ಕೊತೀವಿ. ರೊಟ್ಟಿ ಇದ್ದರೆ ತಿಂತಾರೆ ಅವರು. ಸ್ವಲ್ಪ ಅರ್ಧ ಬೇಯಿಸ್ಕೊಂಡು ಹೋಗಿದ್ದೀನಿ, ಅಲ್ಲಿ ಫುಲ್ ಬೇಯಿಸ್ಕೊಡ್ತೀನಿ. ನೈಟೂ ರೊಟ್ಟಿ ತಿಂತಾರೆ ಅಂದರೆ ಫುಲ್ ಬೇಯಿಸಿರಲ್ಲ, ಖಡಕ್ ಆಗಿಬಿಡುತ್ತಲ್ವ, ಹಾಗಾಗಿ. ಇನ್ನು ರೈಸಿಗೆ ಏನಾದರೂ ಮಾಡಬೇಕು. ಇನ್ನು ರೈಸಿಗೆ ಎಂತ ಮಾಡಿಲ್ಲ, ರೊಟ್ಟಿ ಮಾಡಿ ನೋಡೋಣ. ಸ್ವಲ್ಪ ಪುಡಿ ಚಟ್ನಿ ಇದೆ, ಅದನ್ನು ಹಾಕೊಂಡು ತಿಂತಾರೆ ಅಂದರೆ ಎಂತ ಮಾಡಲ್ಲ. ಇಲ್ಲ ಚಟ್ನಿ ಮಾಡು ಅಂದರೆ ಚಟ್ನಿ ಮಾಡ್ತೀನಿ. ನಿಮ್ಗಿದು ನೋಡಿದರೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಅವಾಗೆಲ್ಲ ನಮ್ಮ ಚಿಕ್ಕ ಏಜಲ್ಲಿ ಶಿಶುವಾರದಲ್ಲಿ ಪುಡ್ಡಿಂದು ಉಂಡೆ ಮಾಡಿಕೊಡ್ತಿದ್ರಲ್ವ, ಆ ಫೀಲ್ ಆಗ್ತಾಯಿದೆ ನೋಡಿ ನನಗೆ. ನಮ್ಮಮ್ಮರೆಲ್ಲ ಈಗ ಮಾಡಿಟ್ಕೊಳಲ್ಲ, ಒಟ್ಟಿಗೆ ಇಟ್ಟಿಷ್ಟು ಮಾಡಿಟ್ಕೊಂಡು ಸ್ವಲ್ಪ 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 ತೊಗೊಂಡೇ ಮಾಡ್ತಾರೆ. ಬಟ್ ನಂಗೆ ಹಂಗೆ ಬರಲ್ಲ, ಹಾಗಾಗಿ ನಂಗೆ ಹೇಗೆ ಈಸಿ ಆಗುತ್ತೋ ಹಾಗೆ ಮಾಡ್ಕೊತೀನಿ ನಾನು. ಸ್ವಲ್ಪ ಚಿಕ್ಕ ಚಿಕ್ಕದ ಮಾಡಿ ಹಾಕ್ಕೊಂಡ್ಬಿಟ್ರೆ ಲಡ್ಸಕ್ಕೆ ಬೇಗ ಆಗುತ್ತಲ್ವ. ಇಷ್ಟೇ ತೊಗೋಬೇಕಂತ ಗೊತ್ತಾಗಲ್ಲ, ಇದಾದರೆ ಗೊತ್ತಾಗ್ಬಿಡುತ್ತೆ. ಒಂದೇ ಸೈಜ್ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ ನಾವೀಗ ನೋಡಿ. ಯಾಕಂದರೆ ಪರ್ಫೆಕ್ಟ್ ರೊಟ್ಟಿ ಅವರಲ್ಲಲ್ವ, ಹಾಗಾಗಿ ನಾನು ಅಮ್ಮರೂರಿಗೆ ಬಂದಮೇಲೆ ರೊಟ್ಟಿ ಮಾಡೋದು ಕಲ್ತಿದ್ದು. ಆಮೇಲೆ ಅವ್ರು ಹಿಂಗೆಲ್ಲ ಬಡಿತಾರೆ, ಹಿಂಗೆಲ್ಲ ಬರಲ್ಲ ನನಗೆ, ಅದಕ್ಕೆ ಈ ರೀತಿ ಮಾಡ್ಕೊತೀನಿ. ಕಡುಬು ಮಾಡಿ ಅಭ್ಯಾಸ ಅಲ್ವಾ, ಅದಕ್ಕೆ ಚಿಕ್ಕ ಚಿಕ್ಕ ಕಡುಬಲ್ಲಿ ಯಾವುದಂದರೆ ಗೋಧಿ ಕಡುಬು ಮಾಡುವಾಗ ಹೀಗೆ ಮಾಡ್ಕೊತಿದ್ದೆ ನಾನು. ಹಾಗಾಗಿ ಸ್ವಲ್ಪ ಆ ಥರ ಅಭ್ಯಾಸ. ಹಿಂಗೆ ಫೋನಲ್ಲೆಲ್ಲ ಟೇಸ್ಟಿ ಕೊಡೋದಾಗಿದ್ರೆ ಪ್ರಾಮಿಸ್ ನಾನು ಅಡುಗೆ ಟೇಸ್ಟಿ ಕೊಡ್ತಿದ್ದೆ ನೋಡಿ. ಚಪಾತಿ ಥರ ಇದು ಬೇಯಿಸೋದು ಸ್ವಲ್ಪ ಟೈಮ್ ಇದು ಹಿಡಿಯುತ್ತೆ. ಹಾಕುವಾಗ ಸ್ವಲ್ಪ ಕಿತ್ಕೊಂಡು ಹೋಯ್ತಂದ್ರೆ ಇಷ್ಟೊತ್ತು ಲಟ್ಸಿದ್ದು ವೇಸ್ಟ್, ಚಪಾತಿ ಆಗಲ್ಲಲ್ವಾ. ಅದರಲ್ಲಿ ಈ ಬಿಸಿಲಲ್ಲಿ ಚಪಾತಿ ತಿಂದರೆ ಇನ್ನು ಮುಗಿದ ಕೆಲಸ. ನೀರು ಕುಡ್ದು ಸಾಕಾಗಬೇಕು. ನಮಸ್ಕಾರ. ಇಷ್ಟು ದಿವಸ ನಮ್ಮ ಮನೆಯವ್ರು ಮಾಡ್ತಾಯಿದ್ರು ವಿಡಿಯೋನ,
ನಾನು ಮಾಡೋಕ್ಕಂತ ಬಂದಿದ್ದೀನಿ ಒಂದು ಸಣ್ಣ ಪ್ರಯತ್ನ ಜೊತೆಗೆ ಸಪೋರ್ಟಿಂಗಾಗಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ರೊಟ್ಟಿ ಮಾಡೋಕ್ಕಂತ ಎದ್ದು ರೊಟ್ಟಿ ಮಾಡಿ ಮೊಟ್ಟೆ ಬುರ್ಜಿ ಮಾಡಿ ಮೆಂತ್ಯ ಸೊಪ್ಪು ತೊಳಿತಾ ಇದ್ದಾರೆ ಸೈಡ್ಸಿಗೆ. 5:50 ಒಬ್ಬರೇ ಮಾಡ್ತಾಯಿದ್ರು, ಅದಕ್ಕೆ ಜೊತೆಗೆ ನಾನು ಸಪೋರ್ಟ್ ಮಾಡೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಸಪೋರ್ಟ್ ಮಾಡಿ. ಸಣ್ಣದಾಗೇನೋ ಅಂದ್ಕೊಂಡ್ವಿ. ಇವತ್ತು ರೊಟ್ಟಿ ಮಾಡಿದ್ಯಾ, ಪಲ್ಯ ಮಾಡಿದ್ಯಾ, ಎಲ್ಲ ಊಟ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಆಗ್ತಾ ಇದೆಯಾ ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ ಇವತ್ತು ಮೊಟ್ಟೆ ಬುರ್ಜಿ ರೊಟ್ಟಿ. ಏನ್ ಗೊತ್ತಾಗೈಸ್, ನಾನು ಸುಮಾರು ದಿನದಿಂದ ಹೇಳ್ತಿದ್ದೆ ನೀನ್ ಯಾವಾಗ ಮಾತಾಡ್ತೀಯ ಅಂತ. ಇವತ್ತು ಸಾಧನೆ ಮಾಡಿ ಮಾತಾಡ್ತಾ ಇದ್ದಾರೆ. ಪ್ಲೀಸ್ ಸಪೋರ್ಟ್ ಮಾಡಿ ಅವರಿಗೆ. ಪ್ರತಿ ಸಲ ಕರೆದ್ರೆ ಬಚ್ಕೊಂಡು ಓಡೋಗ್ತಾ ಇದ್ರು ಅವರು. ಮೆಂತ್ಯ ಸೊಪ್ಪು ಒಳ್ಳೆ ಹೆಲ್ತಿ ಫುಡ್ಡು. ರೊಟ್ಟಿ ಜೊತೆಗೆ ಎಲ್ಲರೂ ತಗೊಳ್ಳಿ. ಆಲ್ಮೋಸ್ಟ್ ನಮ್ಮ ಕಡೆ ಅಂತ ಇದನ್ನು ತಿಂದೇ ತಿಂತಾರೆ. ನಾವು ಒಳ್ಳೆಯವ್ರೆ. ಕೊಬ್ಬರಿ ಪುಡಿ ವೆಜ್ ಜೊತೆಗೆ ಅಲ್ಲ, ಇದು 2 ವೆಜ್ಜೇ, ಬಟ್ ಮೊಟ್ಟೆ ಜೊತೆಗೆ ಕಡಲೆ ಪುಡಿ ಹಾಕಿದ್ದಾರೆ. ನೀವು ಟ್ರೈ ಮಾಡಬೇಡಿ, ಚೆನ್ನಾಗಿರಲ್ಲ. ಇವ್ರು ಹಾಕಿದ್ದಾರೆ ಅಷ್ಟೇ. ಒಟ್ಟಿನಲ್ಲಿ ನೋಡಿ, ಇವತ್ತಿಂದ ನಾನು ನಿನ್ನೆ ಕೇಳಿದ್ದು ಇವತ್ತು ಕೊಟ್ಟಿದ್ದಾರೆ. ನೀವು ಯಾರಿಗಾರು ಇಷ್ಟ ಆದರೆ ಈ ಥರ ಟ್ರೈ ಮಾಡ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು, ಎಗ್ ಬುರ್ಜು, ರೊಟ್ಟಿ ಒಳ್ಳೆ ಕಾಂಬಿನೇಷನ್. ಈ ಕಡಲೆ ಪುಡಿ ಅಲ್ಲ, ಅದು ಕೊಬ್ಬರಿ ಪುಡಿ ಚೆನ್ನಾಗಾಗುತ್ತೆ. ನಿಂಗೆ ಇಷ್ಟ ಕೊಬ್ಬರಿ ಪುಡಿಯಾ? ನಾನು ತಿನ್ಕೊಂಡು ನಾನು ಈರುಳ್ಳಿ ಬಿಡಿಸಿದೆ ನೋಡಿ. ಅವ್ರು ಕಟ್ಟಿಂಗ್ ಮಾಡ್ತಾ ಇದ್ದಾರೆ ವೆಜಿಟೇಬಲ್ಸು. ನಮ್ಮ ರೂಮ್ ಅವಸ್ಥೆ ನೋಡಿ ಒಂದು ಸ್ವಲ್ಪ ಹೇಗಾಗಿದೆ ಅಂತ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಗೊತ್ತಾ, ಕ್ಲೀನಿಂಗೇ ಆಗುತ್ತೆ ನೋಡಿ ನನ್ನ ಕೆಲಸ. ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹೀಗಿರುತ್ತೆ ನಮ್ಮದು ಕೆಲಸ. ಎಷ್ಟು ಮಾಡಿದ್ರೆ ಕೆಲಸನೇ ಸಾಕಾಗಲ್ಲ ಗೈಸ್. ಫಿನಿಶ್ ಆಗೋದೇ ಇಲ್ಲ. ಕಂಟಿನ್ಯೂ ನೆಕ್ಸ್ಟ್ ಡೇ ಅನ್ನೋ ಥರ ಇದ್ದೇ ಇರುತ್ತೆ ನೋಡಿ ನಮ್ಮದು. ಮಾರ್ಕೆಟಿಗೆ ಹೋಗ್ತಾರಲ್ಲ, ಅಲ್ಲೇ ಎಷ್ಟೋ ಚೆನ್ನಾಗಿ ನೀಟ್ ಇರುತ್ತೆ ನೋಡಿ. ತರಕಾರಿ ಒಂದೇ ನೀಟಾಗಿ ಲೈನಿಗೆ ಹಾಕ್ಕೊಂಡಿರ್ತಾರಲ್ಲ. ನಮ್ಮನೆ ಅವಸ್ಥೆ ನೋಡಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಇನ್ನೆಲ್ಲ ಜೋಡಿಸ್ಕೊಂಬಿಟ್ಟು ಮೂಟೆಗೆ ನೀಟ್ ಮಾಡಬೇಕೀಗ. ಶಾಂಪು ಇರಲಿಲ್ಲ, ಅದಕ್ಕೆ ಇಷ್ಟು ಶಾಂಪು ಹೊತ್ಕೊಂಡ್ಬಂದಿದ್ದಾರೆ. ನಮ್ಮ ಅಪ್ಪ ಇದ್ದಿದ್ರೆ, ನಮ್ಮ ಅಪ್ಪನ ಹೆಸರಲ್ಲೇ ಇದೆ, ರಾಜನಟ್ಟಿ ರಾಜಪ್ಪನ ಮಗಳ ಅಂಬಿಕಾ ಅಂತ ಒಂದು ಹೆಸರೇ ಎಷ್ಟು ಚಂದ ಇದೆ. ಕೊಡ್ತಿದ್ರು ಇದ್ದಿದ್ರೆ, ಅವ್ರು ಇಲ್ಲಲ್ಲ ನೋಡಿ ಫ್ರೆಂಡ್ಸ್. ಇಲ್ಲ ಅಂತಾನೆ ಹಂಗೆ ಕೇಳ್ತಾ ಇರೋದು. ಅವರು ಇದ್ದಿದ್ರೆ ಇವ್ರು ಬಿಡ್ತಿದ್ರಾ, ಹೋಗಿ ಇಸ್ಕೊಂಬ ಹೋಗು ನಿಮ್ಮ ಅಪ್ಪಾಜಿ ಹತ್ರ ಅಂತ ಕಳಿಸ್ತಿದ್ರಲ್ವ ನಮ್ಮನ್ನ. ನಾನು ಅನ್ಕೊಂಡು ಹಿಂಗೆ ಕಳ್ಸಲ್ಲ ಅಂತ ಇವರು. ನಿಮಗೆ ಸುಮ್ಮನೆ ಹೇಳಿದ್ದು. ಇದು ಒಂದು ಮೂಟೆನೇ ಕೆಳಗಡೆ ತೊಗೊಂಡೋಗೋದ್ರೊಳಗೆ ಸಾಕಾಗಿರುತ್ತೆ. ಇನ್ನೊಂದು ಮೂಟೆ ಆದರೆ ಹೆಂಗೆ ಅಂತಂದು ಅದಕ್ಕೆ ಬಾಕ್ಸ್ ಒಳಗೆ ಹಾಕಲ್ಲ ನಾನು. ಒಂದೊಂದೇ ಎತ್ಕೊಂಡು 2 ಹಿಡ್ಕೊಂಡು ಹೋಗಿ ಕೆಳಗಡೆ ಹೋಗೋಕ್ಕಾಗಲ್ಲ. ಅದಕ್ಕೆ ಮೂಟೆಗೆ ತುಂಬ್ಕೊತೀವಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಇಬ್ಬರಿಗೂ ಅಷ್ಟೇ ಪಾಪ. ನಮ್ಮ ಪೃಥ್ವಿ 2 ಹಿಡ್ಕೊಂಡು ಹೋಗ್ತಾರೆ, ನಾನು ಇದನ್ನು ತೊಗೊಂಡು ಹೋಗ್ತೀನಿ. ವೆಜಿಟೇಬಲ್ಸ್ ಇವ್ರು ಎಂತ ಮಾಡಲ್ಲ ನೋಡಿ. ಇವ್ರ ಕೆಲಸ ಒಂದು ಮುಗಿಸ್ಕೊಂಡ್ಬಿಟ್ಟು ಕೂತಿದ್ದಾರೆ ಮೇಲ್ಗಡೆ. ನೀನು ಆರ್ಡ್ರ್ ಹೊಡೆಯಲ್ತಾಗ ನಾನು ಆರ್ಡ್ರ್ ಹೊಡೆಯೋದು. ಅಲ್ಲಿ ನೀನು ಆರಾಮಾಗ್ತಿದ್ದಾನೆ. ಕೈ ಹಿಂಗೆ ಅಂದು ಕೈ ಎಲ್ಲ ನೋವು. ಅಂದ್ರೆ ನಾನು ಕೆಲಸ ಮಾಡಲ್ವಾ? ಹಾಗಾದ್ರೆ ಸರಿಸಮ ಮಾಡ್ತೀವಿ. ಮನೇಲಿ ಮಾಡ್ತೀವಿ, ನಾನು ಅಲ್ಲಿ ಮಾಡ್ತೀನಿ, ಅಷ್ಟೇ ವ್ಯತ್ಯಾಸ. ಹಾಗಾದ್ರೆ ನಾನು ಮನೇಲಿ ಮಾಡ್ಕೊಟ್ಟು ಸುಮ್ಮನೆ ಇರ್ತೀನಿ. ಮತ್ತೆ ನೀನು ಹೇಳಲ್ಲ ಅಲ್ಲಿ ನೀನು ಮಾಡಲ್ಲ ಕೆಲಸ. ನಂದೇನು ಕೆಲಸ ಇರಲ್ಲ ಅಲ್ಲಿ ಬಂದರೆ. ಹಂಗಾರೆ ನಾನು ಅಲ್ಲಿ ಕೆಲಸ ಮಾಡಿ ಅಮೌಂಟ್ ಎಲ್ಲ ನಾನೇ ಇಟ್ಕೊಬೇಡ. ಅಲ್ಲೊಂದು ಲೀಟ್ರ್ ಎಣ್ಣೆ ಬಿಟ್ಟಿದೆಯಾ ನೋಡು ಈ ಕಡೆಗೆ. ಓಕೆ ಗೈಸ್, ಎಲ್ಲ ಕ್ಲೀನ್ ಮಾಡಿಕೊಂಡು ಶಾಪಿಗೆ ಓಡ್ತಾ ಇರಬೇಕು. ಅಲ್ಲಿ ಗುಡಿಸ್ಕೊಂಡು ಒರೆಸ್ಕೊಂಡು ಎಲ್ಲ ಕೆಲಸ ಮುಗೀತು. ಇನ್ನೊಂದು ಕೆಲಸ ಬಾಕಿ ಇದೆ. ಏನಪ್ಪ ಅಂದರೆ, ಹೆಂಗೋ ಲೇಟಾಗಿ ತಿಂದಿದ್ದೀವಲ್ವಾ, ಎಲ್ಲ ಅಲ್ಲಿಗೆ ತೊಗೊಂಡ್ಬಿಡ್ತೀನಿ. ಅಲ್ಲೇ ಮಧ್ಯಾಹ್ನ ಊಟ ಮಾಡಿದ್ರೆ ಆಯ್ತಂತ. ರೊಟ್ಟಿ ಬೆಳಗ್ಗೆ ನೋಡಿದ್ರಲ್ವಾ, ಅದೇ ಮತ್ತೆ ಎಕ್ಸ್ಟ್ರಾ ಎಂಥದ್ದು ಮಾಡ್ಕೊಂಡಿಲ್ಲ. ಪ್ಲೀಸ್ ಗೈಸ್, ಇಷ್ಟೊಂದು ಅಂದರೆ ಚಿಕ್ಕ ಪ್ರಯತ್ನ ಮಾಡ್ತಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ.
ನನಗೆ ಅದು ವಿಡಿಯೋ ಸ್ವಲ್ಪ ಎಡಿಟ್ ಮಾಡಬೇಕಂದ್ರೂ ಟೈಮ್ ಸಿಗಲ್ಲ. ಆದರೆ ಯಾವ ಗ್ಯಾಪಲ್ಲಿ ಮಾಡ್ತೀರಂತ ಹೇಳಲ್ಲ, ಅಷ್ಟೊಂದು ಬ್ಯುಸಿಯಲ್ಲಿ ಎಡಿಟ್ ಮಾಡಿ ಹಾಕ್ತೀನಿ. ಯಾಕಂದರೆ ನೋಡಿದ್ದೀರಲ್ವ ನೀವೇ, ನಾನು ಶಾಪ್ ಹತ್ರ ಹೋದೆ ಅಂದರೆ ಮತ್ತೆ ರಿಟರ್ನ್ ಮನೆಗೆ ಬರಲ್ಲ. ಯಾಕಂದರೆ ಎಗ್ ರೈಸ್ ಅದೆಲ್ಲ ಆದರೆ ಒಬ್ಬರೇ ಮಾಡ್ಕೊಂಡು ಮೇಂಟೈನ್ ಮಾಡ್ತಿದ್ರು. ಬಟ್ ಗೋಬಿ ಅಲ್ವಾ, ಒಬ್ರು ಇರಲೇಬೇಕು, ಕಂಪಲ್ಸರಿ ಇರಲೇಬೇಕು. ಒಬ್ರು ಆರ್ಡ್ರ್ ಹಾಕಿದರೆ ಪಾರ್ಸಲ್ ಮಾಡೋಕ್ಕೆ, ಗೋಬಿ ಬಿಡೋಕ್ಕೆ ಬೇಕೇ ಬೇಕು. ಹಾಗಾಗಿ ನಾನು ಹೋದರೆ ಮತ್ತೆ ಬರೋದಿಲ್ಲ, ನೈಟ್ ಒಟ್ಟಿಗೆ ಬರೋದು. ಪ್ಲೀಸ್ ಯಾರ್ಯಾರೆಲ್ಲ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಹೇಳ್ತಾ, ನಿಮಗೆ ಫುಲ್ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೋ ಅಂದರೆ ನೀವೇ ನೋಡಿ. ಅಂದರೆ ಎಷ್ಟೊಂದು ಕೆಲಸದಲ್ಲಿ ಇಷ್ಟೊಂದು ಇದರಲ್ಲಿನೂ ಚಿಕ್ಕ ಪ್ರಯತ್ನ ಮಾಡ್ತಿದ್ದೀನಿ ಅಂತ ನಿಮಗಾಗಿ ಅನಿಸಿದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಗೈಸ್, ಫುಲ್ ವಿಡಿಯೋ ನೋಡಿರೋರಿಗೆ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಟಾಟಾ ಬಾಯ್.